ಕಡೆ ಅಧಿಕಾರಕ್ಕೋಸ್ಕರ ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಆಟ, ಬೆಂಗಳೂರಿನಲ್ಲಿ ಮಳೆಯ ರೌದ್ರ ನರ್ತನ. ಬೆಂಗಳೂರಲ್ಲಿ ಮಳೆ ಆದರೆ ರಸ್ತೆ ಯಾವುದು ಕೆರೆ ಯಾವುದು ಅಂತಾನೆ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಮಳೆ ಆದರೆ ಸಾವಿಲ್ಲದೆ ಕತೆನೇ ಮುಗಿಯೋದಿಲ್ಲ. GBA ಎಲೆಕ್ಷನ್ಗೆ ಸುರ್ಜೇವಾಲಾ ಅವರು ಮೊನ್ನೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ಆದರೆ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಂತೂ ಸ್ವತಃ ಭಗವಂತನೇ ದರೆಗಿಳಿದು ಬರಬೇಕಂತ ಅನಿಸುತ್ತೆ. ಯಾವ ಪಕ್ಷ ಬರಲಿ, ಯಾವ ರಾಜಕಾರಣಿ ಬರಲಿ, GBA ಆಗಲಿ, BBMP ಆಗಲಿ, ಇನ್ನೂ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ ಹೊರತು ಬೆಂಗಳೂರು ಮಾತ್ರ ಸುಧಾರಿಸಲ್ಲ. ಯಾಕೆ ಅಂತಂದರೆ ಇಲ್ಲಿ ಒಂದೇ ಒಂದು ಮಳೆ ಬೆಂಗಳೂರನ್ನು ಸರ್ವನಾಶ ಮಾಡಬಲ್ಲದು. ಅಷ್ಟರ ಮಟ್ಟಿಗೆ ಬೆಂಗಳೂರಿನ ಪರಿಸ್ಥಿತಿ ಇದೆ. ಇವತ್ತು ಕೂಡ ಮಳೆಗೆ ಘನಘೋರ ದುರಂತ ಸಂಭವಿಸಿದೆ. ಮಳೆಯಿಂದ ಕಾಂಪೌಂಡ್ ಕುಸಿದು ವ್ಯಕ್ತಿಯೊಬ್ಬ ದುರ್ಮರಣಕ್ಕೀಡಾಗಿದ್ದಾನೆ. ವಿಜಯನಗರ ಕ್ಲಬ್ ಬಳಿ ಏಕಾಏಕಿ ಕಾಂಪೌಂಡ್ ಕುಸಿದಿದೆ. ಗೋಡೆ ಬಿದ್ದು ಆಟೋ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದಂತೆ ಧಾರಾಕಾರವಾಗಿ ಮಳೆ ಸುರಿದಿದ್ದು ನಗರದ ಹಲವು ಕಡೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಬೆಂಗಳೂರಿನಲ್ಲಿ ಮಳೆಗೆ ಮತ್ತೊಂದು ಘೋರ ದುರಂತ ಸಂಭವಿಸಿದೆ.
ಮಳೆಯಿಂದಾಗಿ ಕಾಂಪೌಂಡ್ ಕುಸಿದು ಪಾಪ ವ್ಯಕ್ತಿ ದುರ್ಮರಣಕ್ಕೀಡಾಗಿರುವಂತಹ ಘಟನೆ ನಡೆದಿದೆ. ವಿಜಯನಗರದ ಕ್ಲಬ್ ಬಳಿ ಏಕಾಏಕಿ ಕಾಂಪೌಂಡ್ ನ ಗೋಡೆ ಕುಸಿದಿದೆ. ಗೋಡೆ ಬಿದ್ದು ಆಟೋ ಪಕ್ಕದಲ್ಲಿ ಕುಳಿತಿದ್ದಂತ ವ್ಯಕ್ತಿ ಪಾಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸದ್ಯ ಸ್ಥಳಕ್ಕೆ ವಿಜಯನಗರ ಪೊಲೀಸರು ದೌಡಾಯಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಮಳೆ ಬಂದ್ಬಿಡ್ತು ಅಂತ ಅಂದ್ರೆ ಎಷ್ಟು ಮರಗಳು ಬೀಳುತ್ತೆ, ಯಾವ್ದು ರಸ್ತೆ, ಯಾವ್ದು ಗುಂಡಿ, ಯಾವ್ದು ಚರಂಡಿ ಒಂದೂ ಗೊತ್ತಾಗಲ್ಲ. ಅಥವಾ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಅದು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಬಟ್ ಅದರಲ್ಲೂ ಈಗ ಒಂದ್ ಕಡೆ ಮಳೆಗಾಲ ಆರಂಭ ಆಗ್ತಾ ಇದೆ, ಆದರೂ ಕೂಡ ಈ ಪ್ರಮಾಣದಲ್ಲಿ ಮೊನ್ನೆ ಸುರಿದಂತಹ ಮಳೆಗೆ ಸಾಕಷ್ಟು ಮರಗಳು ಬಿದ್ದಿದ್ವು, ಸಾಕಷ್ಟು ಮಂದಿ ಕೂಡ ಬಲಿಯಾಗಿದ್ರು. ಬೆಂಗಳೂರಲ್ಲಿ ಮಳೆ ಬಿತ್ತು ಅಂತ ಅಂದ್ರೆ ಒಂದಲ್ಲ ಒಂದ್ ಕಡೆ ಬಲಿ ಪಡ್ಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇರೋದು. ಒಂದೊಂದ್ ಕಡೆ ರಸ್ತೆಗಳಲ್ಲೆಲ್ಲ ಮಳೆಯ ನೀರು ನಿಂತು ವಾಹನ ಸವಾರರು ಕೂಡ ಪರದಾಡಿದ್ದಾರೆ. ಪಾಪ ಆ ವ್ಯಕ್ತಿ ಆಟೋ ಪಕ್ಕದಲ್ಲಿ ಕುಳಿತಿರ್ತಾರೆ. ಆ ವೇಳೆ ಆ ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ನ ಗೋಡೆ ಕುಸಿದು ಬಿದ್ದಿದೆ. ಅಲ್ಲಿ ಅದೇ ಸಮೀಪ ಕುಳಿತಿದ್ದಂಥ ವ್ಯಕ್ತಿಯ ಮೇಲೆ ಬಿದ್ದ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ವಿಜಯನಗರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ.